ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ತಿರುವುಗಳು ಸಿಕ್ತು ಅನ್ನೋದನ್ನ ನೀವು ನೋಡಿದ್ರಿ. ಇದಾದ ಬಳಿಕ ಅಲ್ಲಿನ ಪೊಲೀಸರು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಅವರು. ರೆಸಾರ್ಟ್ಗಳಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇರುವಂತಹ ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇರೋದ್ರಿಂದ ಗಂಗಾವತಿ ಸುತ್ತಮುತ್ತ ಹೋಮ್ ಸ್ಟೇ ರೆಸಾರ್ಟ್ಗಳ ಮೇಲೆ ಅವರು ರೇಡ್ ಮಾಡಿದ್ದಾರೆ. ಗಂಗಾವತಿ ತಾಲೂಕಿನ ಸಾಣಾಪುರ ಸುತ್ತಮುತ್ತ ಇರುವಂತಹ ರೆಸಾರ್ಟ್ಗಳ ಮೇಲೆ ಇಷ್ಟೆಲ್ಲ ರಾದ್ಧಾಂತ ಆಗಿ ಇಡೀ ನಮ್ಮ ರಾಜ್ಯದ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ ಮೇಲೆ ಇವರು ಎಚ್ಚೆತ್ತುಕೊಂಡು ರೇಡ್ಗಳ ಕೆಲಸವನ್ನು ಮಾಡಿದ್ದಾರೆ. ದಾಖಲಾತಿಗಳ ನಿರ್ವಹಣೆ, ಮದ್ಯ, ಗಾಂಜಾ ಪೂರೈಕೆ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾವ್ದು ಲೈಸೆನ್ಸ್ಡ್ ಹೋಮ್ ಸ್ಟೇ ಇದೆ, ಯಾವುದು ಅನ್ಲೈಸೆನ್ಸ್ಡ್ ವಿತೌಟ್ ಲೈಸೆನ್ಸ್ ನಡೀತಾ ಇದೆ, ಮತ್ತೆ ಅಲ್ಲೇನಾದರೂ ಬೇರೆ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಲೈಸೆನ್ಸನ್ನು ರದ್ದು ಮಾಡಿದ್ರು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಈ ಥರದೊಂದು ಇನ್ಸಿಡೆಂಟ್ ಆದಾಗ ಒಂದು 4 ದಿನ ಹೋಗಿ ರೇಡ್ ಮಾಡೋದು, ಎಲ್ಲ ಸರಿ ಇದೆ, ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ನಾವು, ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅಂತ ತೋರಿಸ್ಕೊಳ್ಳುವಂತಹ ಹಪಾಹಪಿ ಇರುತ್ತೆ. ಬಟ್ ಇದು ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗಿದ್ದಿದ್ರೆ, ಪೊಲೀಸ್ ಪೆಟ್ರೋಲಿಂಗ್ ಇದ್ದಿದ್ದಿದ್ರೆ, ಮತ್ತೆ CCTV ಫುಟೇಜಸ್ಗಳು ಕೂಡ ಅಲ್ಲಿ ವರ್ಕ್ ಆಗಿದ್ದಿದ್ರೆ, ಆ CCTV ಕ್ಯಾಮ್ರಾಗಳು ವರ್ಕ್ ಆಗಿದ್ದಿದ್ರೆ ಪ್ರಾಬಬ್ಲಿ ಇಂಥ ಘಟನೆಗಳಲ್ಲಿ ಆಗ್ತಾನೆ ಇರಲಿಲ್ಲ, ಯಾರಿಗೂ ಬಾಲ ಬಿಚ್ಚೋ ರೀತಿನೇ ಆಗ್ತಿರಲಿಲ್ಲ. ಕ್ರಿಮಿನಲ್ಗಳನ್ನ ಕೆಲವರು ಸಾಕೋ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ರು, ಬಿಸ್ಕೆಟ್ ಹಾಕ್ಬಿಟ್ಟು. ಫೈನಲಿ ಈಗ ಪೊಲೀಸರಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗೋದಕ್ಕೆ ಇದೊಂದು ರೇಪ್ ಕೇಸ್ ಆಚೆ ಬರಬೇಕಾಗಿ ಬಂತು. ಈ ಥರದ್ದು ಇನ್ನೂ ಎಷ್ಟು ಘಟನೆಗಳು ಬಂದಿಲ್ವೋ ಗೊತ್ತಿಲ್ಲ ನಮಗೆ. ಇನ್ನು ಈ ಲೈಸೆನ್ಸ್ ವಿಚಾರಕ್ಕೆ ಬರೋದಾದ್ರೂ ಅಷ್ಟೇ, ಲೈಸೆನ್ಸ್ಗಳನ್ನು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರ್ದಾದ್ರೂ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಕೈ ಬಿಸಿ ಮಾಡಿದ್ರೆ ಸಾಕು, ಸುಮ್ಮನಾಗ್ಬಿಡ್ತಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುಖಣಕತ್ತಿ. ನೆನ್ನೆ ರೇಡ್ ಮಾಡಿದ್ರು ಸರಿ, ಎಷ್ಟು ಲೈಸೆನ್ಸ್ಗಳ ಅಧಿಕೃತ ಅನಧಿಕೃತ ಅಂತೆಲ್ಲ ಚೆಕ್ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತಹ ಕೆಲಸ ಏನಾದರೂ ಮಾಡಿದ್ರಾ, ಅಥವಾ ಜಸ್ಟ್ ಜಾಗೃತಿ ಮೂಡಿಸೋದಕ್ಕೆ ಮಾತ್ರ ಈ ರೇಡ್ ಸೀಮಿತ ಆಯಿತು ಅಂತ ಅನ್ಸುತ್ತಾ? ಹೌದು ಮಮತಾ, ಈಗಾಗಲೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಭಾಗದಲ್ಲಿ ಸಾಕಷ್ಟು, ಸಣಾಪುರ ಆಗಿರೋದು ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಸಾಕಷ್ಟು ಏನಪ್ಪ ರೆಸಾರ್ಟ್ಗಳು ಆಗಿರ್ಬೋದು, ಹೋಮ್ ಸ್ಟೇ ರೆಸಾರ್ಟ್ಗಳು ಇವೆ. ಆ ಕಾರಣಕ್ಕಾಗಿ ಅಂದ್ರೆ ಸಣಾಪುರದಲ್ಲಿ ಗ್ಯಾಂಗ್ ರೇಪ್ ನಂತರ ಈಗಾಗಲೇ ಇಬ್ಬರು ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಅಂದ್ರೆ ಓನರ್ ಮೇಲೆ ಈಗ ಗ್ಯಾಂಗ್ ರೇಪ್ ಆದ ಕಾರಣಕ್ಕಾಗಿ ಪೊಲೀಸರು ಈಗ ಸ್ವಲ್ಪ ಜ್ಞಾನೋದಯ ಮೂಡಿದೆ ಅಂತ ಹೇಳಬಹುದಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ರೆಸಾರ್ಟ್ ಮಾಲೀಕರನ್ನು ಕರೆಸಿ ಸಭೆ ಮಾಡಿದ್ರು. ಸಭೆ ನಂತರ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಈಗ ಪಾಲನೆ ಮಾಡ್ತಾರಂತ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನದೊಳಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ರೆಸಾರ್ಟ್ಗಳಿವೆ, ಎಷ್ಟು ಹೋಮ್ ಸ್ಟೇಗಳಿವೆ ಅಂತ ಯಾವುದೇ ರೀತಿ ಪ್ರವಾಸೋದ್ಯಮ ಇಲಾಖೆಗೆ ಆಗಿರ್ಬೋದು, ಪೊಲೀಸ್ ಇಲಾಖೆಗೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿ ಈಗಿನವರೆಗೂ ದಾಖಲಾತಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈ ಬಗ್ಗೆ ಪ್ರಶ್ನೆ ಕೇಳಿದ SP ಡಾಕ್ಟರ್ ರಾಮ್ ಅವ್ರನ್ನ ಕೇಳಿ ನಮ್ಮ ಹತ್ರ ಮಾಹಿತಿ ಇಲ್ಲ, ಕಲೆಕ್ಟ್ ಮಾಡ್ತೀವಿ ಮಾಹಿತಿ ಆರ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇತ್ತು ಮತ್ತು ದೇಶದಿಂದ ಗ್ಯಾಂಗ್ ರೇಪ್ ಪ್ರಕರಣದಿಂದ ಬೆಚ್ಚಿ ಬಿತ್ತು, ಆ ಕಾರಣಕ್ಕಾಗಿ ಈಗ ಸ್ವಲ್ಪ ಅಲರ್ಟ್ ಆದಂಗೆ ಕಾಣ್ತದೆ ಪೊಲೀಸ್ ಇಲಾಖೆ. ಈಗ ಕಳೆದ ದಿನ ಅಂದ್ರೆ ಡಾಕ್ಟರ್ ರಾಮ್ ಅರಸಿದ್ದಿ ಅವರ ನೇತೃತ್ವದಲ್ಲಿ ಮತ್ತೆ 2 ತಂಡಗಳ ಮಾಡಿ ಗಂಗಾವತಿ ಭಾಗದ ರೆಸಾರ್ಟ್ಗಳಾಗಿರ್ಬೋದು ಮತ್ತು ಕೊಪ್ಪಳ ತಾಲೂಕಿನ ಬಸಾಪುರ ರೆಸಾರ್ಟ್ಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲೆಲ್ಲ ಬರುವಂತ ವಿದೇಶಿಗರಾಗಿರ್ಬೋದು ಮತ್ತು ರಾಜ್ಯದ ಪ್ರವಾಸಿಗರಿಗೆ ಎಲ್ಲಾ ರೀತಿ ಅಂದ್ರೆ ಬರುವಂತ ದಾಖಲಾತಿ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಯಾವ CCTV ಕ್ಯಾಮ್ರಾ ಆಗಿರ್ಬೋದು ವರ್ಕ್ ಆಗ್ತಾವ ಇಲ್ಲ ಅಂತ ಎಲ್ಲಾ ರೀತಿಯನ್ನ ಚೆಕ್ ಮಾಡುವಂತ ಕೆಲಸ ಈಗ ನಡೀತಾ ಇದೆ. ಇದು ಮೊದಲೇ ಮಾಡಿದ್ರೆ ಇಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಯಾವುದೇ ರೀತಿ ಆಗ್ತಾ ಇದ್ದಿಲ್ಲ. ಎಚ್ಚರಿಕೆ ಗಂಟೆಯಾಗಿ ಅಧಿಕಾರಿಗಳಾಗಿರ್ಬೋದು ಮತ್ತು ರೆಸಾರ್ಟ್ ಮಾಲೀಕರು ಸಹ ಒಂದು ಜಾಗೃತರಾಗ್ತಿದ್ರು. ಆದ್ರೆ ಈ ಪ್ರಕರಣ ಗ್ಯಾಂಗ್ ರೇಪ್ ಪ್ರಕರಣ ಆದ ನಂತರ ಎಚ್ಚೆತ್ಕೊಂಡಿದ್ದು ಈಗ ಸ್ವಲ್ಪ ಎಚ್ಚರಿಕೆ ಆಗಿದೆ ಅಂತ ಹೇಳ್ಬೋದು ಮಮತಾ. ಧನ್ಯವಾದ ಮುಖಣಕತ್ತಿ ತಮ್ಮೆಲ್ಲ ಮಾಹಿತಿಗಾಗಿ.